ನಗರದ ಎಂಜಿ ರಸ್ತೆ ಬಳಿ ಇರುವ ಶ್ರೀ ಆದಿಚುಂಚನಗಿರಿ ಶಾಖಾ ಮಠದಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ ಟೈಗರ್ ಇವರ ಸಂಯುಕ್ತಾಶ್ರಯದಲ್ಲಿ ರೋಟರಿ ಜಿಲ್ಲಾ ಗವರ್ನರ್ ಅಧಿಕೃತ ಭೇಟಿಯ ಅಂಗವಾಗಿ ಸ್ವಾಮೀಜಿಯ ಆಶೀರ್ವಾದದೊಂದಿಗೆ ಶುಕ್ರವಾರದಂದು ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಗರ್ಭಕೊರಳಿನ ಕ್ಯಾನ್ಸರ್ ಲಸಿಕೆ ಜಾಗೃತಿ ಹಾಗೂ 100 ಜನ ಹೆಣ್ಣು ಮಕ್ಕಳಿಗೆ ಉಚಿತ ಲಸಿಕೆ ನೀಡುವ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಮಠದ ಶ್ರೀ ಶಂಭುನಾಥ ಸ್ವಾಮೀಜಿ ಚಾಲನೆ ನೀಡಿದರು. ಆಶೀರ್ವಚನದಲ್ಲಿ ಉದ್ದೇಶಿಸಿ ಮಾತನಾಡಿದ ಸ್ವಾಮೀಜಿ, ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಜಾಗೃತಿ ಮೂಡಿಸಲಿ. ರೋಟರಿಯಿಂದ ಇದೇ ಮೊದಲು ಇಂತಹ ಕಾರ್ಯಕ್ರಮ ಹಂಚಿಕೊಂಡಿರುವುದು ಉತ್ತಮವಾಗಿದೆ ಎಂದರು. ಯಾರು ಹೆದರದೆ ಎಲ್ಲರೂ ಲಸಿಕೆ ಪಡೆದುಕೊಳ್ಳಿ. ಕೊರೋನಾ ಬಂದ ಸಂದರ್ಭದಲ್ಲಿ ವ್ಯಾಕ್ಸಿನ್ ಪಡೆದು ಯಾವ ಪದಾರ್ಥ ತಿನ್ನಬೇಕು ಅಷ್ಟು ಮಾತ್ರ ನಾವು ಗಮನವಹಿಸಿದ್ದೆವು. ಯಾರೇ ಆಗಲಿ ಮಕ್ಕಳು ಆರೋಗ್ಯವಂತರಾಗಿರಲಿ, ಒಳ್ಳೆಯ ಶಿಕ್ಷಣ ಪಡೆದು ನೆಮ್ಮದಿಯಿಂದ ಬದುಕಬೇಕು ಎಂಬುದು ಎಲ್ಲ ಪೋಷಕರ ಆಸೆಯಾಗಿರುತ್ತದೆ ಎಂದರು. ಗರ್ಭಕೋಶ ಕ್ಯಾನ್ಸರ್ ತಡೆಯುವ ಮೊದಲ ಹೆಜ್ಜೆ ಇದಾಗಿದೆ. ಶ್ರೀ ಬಾಲಗಂಗಾಧರನಾಥ ಸ್ವಾಮೀಜಿಯ ಆಶೀರ್ವಾದ ಸದಾಕಾಲ ಇದ್ದೇ ಇರುತ್ತದೆ ಎಂದರು. ಇಂತಹ ಲಸಿಕೆ ಕಾರ್ಯಕ್ರಮವು ಗ್ರಾಮೀಣ ಮಟ್ಟದಲ್ಲೂ ಕೂಡ ನಡೆಯುವಂತಾಗಲಿ ಎಂದು ಸಲಹೆ ನೀಡಿದರು. ಇದೇ ವೇಳೆ 100 ವಿದ್ಯಾರ್ಥಿನಿಯರಿಗೆ ಉಚಿತ ಲಸಿಕೆಯನ್ನು ರೋಟರಿ ಕ್ಲಬ್ ಆಫ್ ಹಾಸನ ಟೈಗರ್ ಅಧ್ಯಕ್ಷ ಎಸ್ ರಘುಗೌಡ ಅವರ ಪ್ರಾಯೋಜಕತ್ವದಲ್ಲಿ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ರೋಟರಿ ಜಿಲ್ಲಾ ಗವರ್ನರ್ ಸಿಎ ದೇವಾನಂದ್, ರೋಟರಿ ಕ್ಲಬ್ ಆಫ್ ಹಾಸನ ಟೈಗರ್ ಅಧ್ಯಕ್ಷ ಎಸ್ ರಘುಗೌಡ, ಕಾರ್ಯದರ್ಶಿ ನಿಶ್ಚಯ್ ಧನ್ಪಾಲ್, ಮಣಿ ಆಸ್ಪತ್ರೆ ವ್ಯವಸ್ಥಾಪಕರು ಮತ್ತು ಹಾಸನದ ರೋಟರಿಯನ್ ಡಾಕ್ಟರ್ ಸೌಮ್ಯಮಣಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮಾಜಿ ಅಧ್ಯಕ್ಷ ಎಚ್ಪಿ ಮದನ್ ಗೌಡ, ಸಹಾಯಕ ಗವರ್ನರ್ ನಿರ್ಮಲ್ ಕುಮಾರ್, ಹಿರಿಯ ಸದಸ್ಯರಾದ ಜಯರಾಮ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ ಟೈಗರ್ ಸದಸ್ಯರು ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ನಮ್ಮ ಜಿಲ್ಲೆಯ ವತಿಯಿಂದ 50% ಅನ್ನು ಅವರು ಕೂಡ ಇದಕ್ಕೆ ಇದು ಮಾಡಿ, ರಾಜ್ಯದವರು 50%, ನಮ್ಮ ಜಿಲ್ಲೆಯವರು ರೋಟರಿ ಕ್ಲಬ್ದವರು 1050 ಹಾಕೊಂಡಿದ್ದು ನಮಗೆ ಬಂದು ಕೇಳಿದಂಥ ಸಂದರ್ಭದಲ್ಲಿ ಸ್ವಲ್ಪ ಆತಂಕನೂ ಆಯಿತು, ಉತ್ಸಾಹನೂ ಆಯಿತು. ಆದರೆ ನಾವೇನೋ ಮಾಡಲಿಕ್ಕೆ ಹೋದ ಏನೂ ಆಗಬಾರ್ದು. ನಮ್ಮ ಮುಖ್ಯ ಶಿಕ್ಷಕರಿಗೆ ಹೇಳಿದೆ, ಚಂದ್ರಶೇಖರ್ಗೆ ಹೇಳಿ, ಯಾವ ಶಾಲೆಯ ವಿದ್ಯಾರ್ಥಿಗಳು ಬೇಕೋ ಆ ಮಕ್ಕಳಿಗೆ ಫಸ್ಟು ಪೋಷಕರಿಗೆ ಮನವರಿಕೆಯನ್ನು ಮಾಡಿ, ಆಮೇಲೆ ವಿದ್ಯಾರ್ಥಿಗಳಿಗೆ ಈ ಚಿಕಿತ್ಸೆಯನ್ನು ಕೊಡಿಸ್ಬೇಕಾಗ್ತದೆ, ಇಂಜೆಕ್ಷನ್ನ ಮಾಡಿಸ್ಬೇಕಾಗ್ತದೆ. ಇವೆಲ್ಲ ಭಾಳ ಅದೃಷ್ಟ. ಇವಾಗನ್ನ ತರಿಸ್ಕೊಂಡು ತುಂಬ ಅನುಕೂಲ ಆಗಿದೆ ಅಂತ ಸಂದರ್ಭದಲ್ಲಿ ನಾನು ಪ್ರಧಾನ ಹೇಳಿದೆ, ಒಪ್ಕೊಂಡು ಬೆಂಗಳೂರಿನ ಮಂಗಳೂರಿನ ಬಸ್ಸು. ಶ್ರೀನಿವಾಸ್, ಟಿವಿ 46 ಮಲೆನಾಡು ನ್ಯೂಸ್, ಹಾಸನ.